So welcome to my channel. So in our last class we just discussed solution of algebraic equation or transcendental equation by Newton Raphson method ಅಲ್ವಾ. ಇದರ ಮೇಲೆ ಇದರ ಡೆರಿವೇಷನ್ಸ್ ಏನು, ಇದರ nth ಆರ್ಡರ್ ಏನು ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ಹಾಗಾದರೆ ನಾವು ನೋಡಿದ್ದು ಏನು ಲಾಸ್ಟ್ ಕ್ಲಾಸ್ನಲ್ಲಿ, ಎಂತ್ ಫಾರ್ಮ್ ಏನಾಗುತ್ತೆ ನನಗೆ ಇಲ್ಲಿ ನ್ಯೂಟನ್ ರಾಪ್ಸನ್ ಮೆಥಡ್ನಲ್ಲಿ ಅಂದರೆ ಎಕ್ಸ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ 1 ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಎನ್ ಮೈನಸ್ 1 ಆಗುತ್ತೆ. ಸೊ ಇದೇನು ಫಾರ್ಮುಲಾ ಆಫ್ ನ್ಯೂಟನ್ ರಾಪ್ಸನ್ ಇಟರೇಟಿವ್ ಅಲ್ವಾ. ದಿ ಫಾರ್ಮುಲಾ ಈಸ್ ನೋನ್ ಆಸ್ ನ್ಯೂಟನ್ ರಾಪ್ಸನ್ iterative formula to find the root of the given equation f of x is equal to 0 ಆದಾಗ. ಏನಕ್ಕೆ f of x is equal to 0 ಆದಾಗ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಗಿವನ್ ಫಾರ್ಮುಲಾ ಯಾವುದನ್ನು ಯೂಸ್ ಮಾಡ್ತೇವೆ, ಈ ಮೇಲಿನ ಫಾರ್ಮುಲಾನ ಅಪ್ಲೈ ಮಾಡ್ತೇವೆ ನಾವು. ಸೊ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ನಮಗೆ. ಏನದು ಅಂದರೆ ನ್ಯೂಟನ್ಸ್ ಫಾರ್ಮುಲಾ ಕನ್ವರ್ಜಸ್ ಆ್ಯಂಡ್ ವಿಚ್ ಪ್ರೊವೈಡೆಡ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ. ಅವ್ರು ಏನು ಗಿವನ್ ಕೊಡ್ತಾರೆ ನಮಗೆ ಇನಿಷಿಯಲ್ ಒಂದು ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ, ದಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಕನ್ಸಿಡರ್ ಎಕ್ಸ್ ನಾಟ್ ಅಂತ ಹೇಳಿ ನಾವು ಏನೋ ಒಂದು ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಳ್ತೇವೆ. ಇದರ ಜೊತೆಗೆ ನ್ಯೂಟನ್ಸ್ ಮೆಥಡ್ ಹ್ಯಾಸ್ ಅ ಕ್ವಾಡ್ರಾಟಿಕ್ ಕನ್ವರ್ಜೆನ್ಸ್. ನಮಗೆ ನ್ಯೂಟನ್ಸ್ ಮೆಥಡ್ನಲ್ಲಿ ಬರ್ತಕ್ಕಂಥ ಇಕ್ವೇಷನ್ಸ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ಪಾಲಿನಾಮಿಯಲ್ ಇಕ್ವೇಷನ್ಸ್ ಆರ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮೆಟ್. ಸೊ ದಟ್ ಈಸ್ ದ ಸಬ್ಸಿಕ್ವೆಂಟ್ ಎರರ್ ಅಟ್ ಈಚ್ ಸ್ಟೆಪ್ ವಿಚ್ ಈಸ್ ಅ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಪ್ರೀವಿಯಸ್ ಎರರ್. ನಮಗೆ ಏನು ಬರುತ್ತೆ ಅದೇನಾಗಿರುತ್ತೆ, ನಮಗೆ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಟ್ ನೆಕ್ಸ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಹಾಗಾದರೆ ಇದ್ರ ಬೇಸ್ಡ್ ಆನ್ ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ಸಾಲ್ವ್ ಮಾಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ಫೈಂಡ್ the real root of the equation that is x cube minus 9x plus 1. That is x cube minus 9x plus 1 near x naught is equal to or x is equal to 3 by Newton Raphson method correct to 3 places of decimals. ಓಕೆ, ಇದು ನಮಗೆ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ, ಇಟ್ಸ್ ಅ ಪ್ರಾಬ್ಲಮ್. ಸೊ ಹಾಗಾದರೆ ಇದ್ರೊಳಗಡೆ ನಾವು ಗಿವನ್ ಬರ್ಕೊಳ್ಳೋದಾದರೆ ಸೊಲ್ಯೂಷನ್ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, ಎಕ್ಸ್ ಕ್ಯೂಬ್ minus 9x plus 1 and x naught which is near x is equal to 3 ಕೊಟ್ಟಿದ್ದಾನೆ. that value we have to consider nearest value. ಸೊ that nearest value ನಾವು ಏನಂತ ತಗೋಬೋದು, ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾದರೆ ಏನಾಯ್ತು, ನನಗೆ x naught is equal to 3. ನಾವು x naught ಸಿಕ್ತು. ಈ ಗಿವನ್ ಕಂಡೀಷನನ್ನು ಎಫ್ ಆಫ್ ಎಕ್ಸಲ್ಲಿ ಇರ್ತಕ್ಕಂಥದ್ದು ನನಗೆ ಎಫ್ ಆಫ್ ಎಕ್ಸ್ ನಾಟ್ನಲ್ಲಿ ನಾನು ರೆಡ್ಯೂಸ್ ಮಾಡ್ಕೊಳ್ಳೋದಾದರೆ ಇನ್ ದ ಪ್ಲೇಸ್ ಆಫ್ ಎಕ್ಸ್ ವಿ ಹ್ಯಾವ್ ಟು ರೀಪ್ಲೇಸ್ ಎಕ್ಸ್ ನಾಟ್. ಸೊ ದ್ಯಾನ್ ದಿಸ್ ಗಿವನ್ ಇಕ್ವೇಷನ್ ಬಿಕಮ್ಸ್ ಎಕ್ಸ್ ನಾಟ್ ಕ್ಯೂಬ್ ಮೈನಸ್ 9x ನಾಟ್ ಪ್ಲಸ್ 1.
ಸೊ ಎಫ್ ಆಫ್ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ಎಫ್ ಆಫ್ 3 ಅಲ್ವಾ, ದ ವ್ಯಾಲ್ಯೂ ಆಫ್ ಎಕ್ಸ್ ನಾಟ್ ವಿಚ್ ಇಂಪ್ಲೈಸ್ 3 ಕ್ಯೂಬ್ minus 9 into 3 plus 1. So the value of 3 cube is 27 minus 9 into 3 is 27 plus 1. So finally we get 27 get cancelled. So last answer is 1. So ಈಗ ಇದಿಷ್ಟು ಸಿಕ್ತು. ಈಗ ಇಲ್ಲಿ ಈ ಎಫ್ ಆಫ್ ಎಕ್ಸ್ ಅನ್ನು ಒಂದು ಇಕ್ವೇಷನ್ 1 ಅಂತ ಹೇಳಿ ತಗೊಳ್ಳಿ, ಇಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ, 1 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ ಈಗ ನೆಕ್ಸ್ಟ್ ನನಗೆ ಫಾರ್ಮುಲದ ಪ್ರಕಾರ ನಮಗೆ ಏನು ಬೇಕಿಲ್ಲಿ, ಸಿ ಏನಿದೆ ಇಲ್ಲಿ ಎಫ್ ಆಫ್ ಎಕ್ಸ್ ಎನ್ ಮೈನಸ್ 1. ಫಾರ್ ಎಕ್ಸಾಂಪಲ್ ಇಫ್ n is equal to 5 ಕೊಟ್ಟೆ ಅಂದರೆ ನಾನು ಏನಾಗುತ್ತೆ, x5 is equal to x n minus 1, 5 minus 1 is x4 minus f of x4 divided by f dash of x4 ಬರುತ್ತೆ. ಬಟ್ ನಮ್ಮ ಹತ್ರ ಏನಿದೆ, ಡೈರೆಕ್ಟಾಗಿ ಎಫ್ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ ಇದೆ. ಬಟ್ ನೆಕ್ಸ್ಟ್ ನನಗೆ ಏನು ಬೇಕು, ಡಿನಾಮಿನೇಟರ್ ಎಫ್ ಡ್ಯಾಶ್ ಇದೆ ಅಲ್ವಾ. ಸೊ ಅಂದರೆ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಗಿವನ್ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಟ್ ಮೀನ್ಸ್ ಎಫ್ ಡ್ಯಾಶ್ ಏನಾಗುತ್ತೆ ಹಾಗಾದರೆ ನನಗೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆ, ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಏನು 3x² minus 9, call it as equation 2. ಸೊ ಹಾಗಾದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಏನಾಯ್ತು ನನಗೆ, ಸೊ 3 ಇಂಟು ವ್ಯಾಲ್ಯೂ ಆಫ್ ಎಕ್ಸ್ ನಾಟ್ ಈಸ್ ಅಗೇನ್ 3 which is a 3 square minus 9 which implies 3 square is a 9, 9 3 is a 27 minus 9, 27 minus 9 is equal to 18 ಅಲ್ವಾ. ಇದು ಇಷ್ಟು ಸಿಕ್ತು ನಮಗೆ. ಸೊ ನಮಗೀಗೇನು ಬೇಕು, ಫಸ್ಟ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಬೇಕು ನಮಗೆ. ಸೊ ದಿ ಫಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ, the first approximated value or root ಏನು, ಎಕ್ಸ್ ನಾಟ್ ಇದೆ ಅಂದರೆ ನೆಕ್ಸ್ಟ್ ಯಾವುದು, x1 is equal to ಏನಾಗುತ್ತೆ ಇಲ್ಲಿ ನನಗೆ ಫಾರ್ಮುಲಾದಲ್ಲಿ n is equal to 1 ತಗೊಂಡಾಗ ಅಗೇನ್ x naught minus f of x naught divided by f dash of x naught. So we know the values. So value of x naught ಏನಿದೆ 3 ಇದೆ, f of x naught ಏನು ಬಂದಿದೆ 1 ಬಂದಿದೆ, divided by f dash of x naught ಏನು ಬಂದಿದೆ 18 ಬಂದಿದೆ ನಮಗೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲಿ ನಮಗೆ ಎಷ್ಟು ಸಿಗುತ್ತೆ ಆನ್ಸರು, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ವಿ ಗೆಟ್ 2.9444 ಆಗುತ್ತೆ. ಬಟ್ ನಾನು ಇದನ್ನು 3 ಡೆಸಿಮಲ್ ಪ್ಲೇಸಿಗೆ ರಿಡ್ಯೂಸ್ ಮಾಡಬೇಕು, ಹಾಗಾಗಿ ಈಗ ಅಟ್ ಪ್ರೆಸೆಂಟಾಗಿ 4 ಡೆಸಿಮಲ್ ಪ್ಲೇಸನ್ನು ಬರ್ಕೋತಾ ಇದ್ದೀವಿ ನಾವು. ಸೊ ಈಗ ಫಸ್ಟ್ ಅಪ್ರಾಕ್ಸಿಮೇಟೆಡ್ ಏನೋ ಸಿಕ್ತು ನಮಗೆ, x1 ಈಸ್ ಈಕ್ವಲ್ ಟು 2.944. ಸೊ ನಾವು ಸೆಕೆಂಡ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ, second approximated value. ಆ ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಏನು ಬೇಕು, ಎಫ್ ಆಫ್ x1 ಬೇಕು. ಎಫ್ ಆಫ್ x1 ಅಂದರೆ ಏನಾಗುತ್ತೆ, ಅಗೇನ್ ನಮ್ಮ ಎಫ್ ಆಫ್ ಎಕ್ಸ್ ಈಕ್ವೇಷನ್ 1ಗೆ ನಮ್ಮ x1ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, ಎಫ್ ಆಫ್ 2.944 ವಿಚ್ ಇಂಪ್ಲೈಸ್ 2.9444 whole cube minus 9 into 2.9444 plus 1. So after calculating
ವಿ ಗೆಟ್, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಇಲ್ಲಿ 0.02685 ಎಫ್ ಆಫ್ x1 ಸಿಕ್ತು. ಸಿಮಿಲರ್ಲಿ ಎಫ್ ಡ್ಯಾಶ್ ಆಫ್ x1 ಇಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 3 ಇಂಟು 2.944 ಹೋಲ್ ಸ್ಕ್ವೇರ್ ಮೈನಸ್ 9. ಸೊ ಏನು ಬರ್ತಾ ಇದೆ ನಮಗೆ 2 ಹೋಲ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 17.0085. So this is the value of f dash of x1. So now second approximated root x2 is equal to n is equal to 2 ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಇಲ್ಲಿ ಏನು ಬರುತ್ತೆ ಫಾರ್ಮುಲಾದಲ್ಲಿ x1 ಮೈನಸ್ ಎಫ್ ಆಫ್ x1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x1. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, x1 ಏನು ಬಂದಿದೆ 2.944 ಬಂದಿದೆ ನಮಗೆ, ಮೈನಸ್ ಎಫ್ ಆಫ್ x1 ಏನು ಬಂದಿದೆ 0.02685 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಏನು ಬಂದಿದೆ ನಮಗೆ 17.0085. ಸೊ ಡಿವೈಡ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ವಿ ಗೆಟ್ 2.9428. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ x2. x1 ಸಿಕ್ತು, x2 ಸಿಕ್ತು, ಬಟ್ ನಾನು 3 ಡೆಸಿಮಲಿಗೆ ರೆಡ್ಯೂಸ್ ಮಾಡಬೇಕು. ನನಗೆ ಒಂದು ಅಪ್ರಾಕ್ಸಿಮೇಟೆಡ್ ರೂಟ್ ಬೇಕು ನಮಗೆ ಗಿವನ್ ಇಕ್ವೇಷನ್ನಿಗೆ. ಸೊ ಒಂದು ಏನೋ ಸಿಕ್ತು ನಮಗೆ, ಬಟ್ x2 ಆ್ಯಂಡ್ x1 ಅನ್ನು ಕಂಪೇರ್ ಮಾಡಿದಾಗ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಬಟ್ ದೆರ್ ಇಸ್ ನೋ ನಿಯರೆಸ್ಟ್ ವ್ಯಾಲ್ಯೂ. ಸೊ ಕ್ಯಾಲ್ಕುಲೇಟ್ ಅನದರ್ ಒನ್. ಸೊ ನಾವು ಎಫ್ ಆಫ್ x2 ಅಗೇನ್ ಏನಾಗುತ್ತೆ ನನಗೆ ಇಲ್ಲಿ ಎಫ್ ಆಫ್ 2.9428 ವಿಚ್ ಇಂಪ್ಲೈಸ್ 2.94 ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಈಗ. ಅಗೇನ್ ಹೋಲ್ ಕ್ಯೂಬ್ ಮೈನಸ್ 9 ಇಂಟು 2.9428 ಪ್ಲಸ್ 1. ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ನಮಗೆ ಕ್ಯಾಲ್ಕುಲೇಷನ್ ಆದಮೇಲೆ ಏನು ಸಿಗ್ತಾ ಇದೆ, ಮತ್ತೆ ಅಗೇನ್ ಮೈನಸ್ ಸಿಗ್ತಾ ಇದೆ ಇಲ್ಲಿ 0.0003 ಸಿಗ್ತಾ ಇದೆ ನನಗೆ ಎಫ್ ಆಫ್ x2 ಅನ್ನೋದು. ಸೊ ಎಫ್ ಡ್ಯಾಶ್ ಬೇಕಲ್ವಾ, ಅದೇ ರೀತಿ ನಮಗೆ. ಸೊ ಎಫ್ ಡ್ಯಾಶ್ ಆಫ್ x2 ಈಸ್ ಈಕ್ವಲ್ ಟು ಇಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ 3 ಇಂಟು x ಸ್ಕ್ವೇರ್ ಇದೆ ಅಲ್ಲಿ, ಅವಾಗ ಏನಾಗುತ್ತೆ ಇನ್ ಟರ್ಮ್ಸ್ ಆಫ್ x2ಗೆ x2 ಸ್ಕ್ವೇರ್. ಸೊ 2.9428 ಹೋಲ್ ಸ್ಕ್ವಯರ್ ಮೈನಸ್ 9. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲಿ ವಿ ಗೆಟ್ 16.9802. ಫೈನಲಿ ವಿ ಗೆಟ್ ನಮಗೆ ಎಷ್ಟು ಸಿಗ್ತಾ ಇದೆ 16.02ನಷ್ಟು ವ್ಯಾಲ್ಯೂ ಸಿಗ್ತಾ ಇದೆ ನಮಗೆ. ಸೊ ನೆಕ್ಸ್ಟ್ ಈಗೇನಾಗುತ್ತೆ ಥರ್ಡ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ. Third approximated root is x3 is equal to x2 minus f of x2 divided by f dash of x2. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ 2.9428. ಇಲ್ಲೇನಿದೆ ನನಗೆ ಮೈನಸ್ ಇದೆ, ಬಟ್ ಎಫ್ ಆಫ್ x2 ಏನು ಬಂದಿದೆ ನಮಗೆ ವ್ಯಾಲ್ಯೂ ಮೈನಸ್ 0.0003 ಬಂದಿದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 0.0003 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಅಂದರೆ ಏನಾಗಿದೆ ನನಗೆ 16.9802 ಆಗಿದೆ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ನಮಗೆ ಎಷ್ಟು ಸಿಗ್ತಾ ಇದೆ ಇಲ್ಲಿ x3 ಅನ್ನೋದು ಅಗೇನ್ ಸೇಮ್ ವ್ಯಾಲ್ಯೂ 2.9428. ಸೊ ಈಗ ಕಂಪೇರ್ ಮಾಡಿ ಹಿಯರ್ x2 ಆಲ್ಸೋ 2.9428, x3 ಆಲ್ಸೋ 2.9428. ಸೊ ನಾವು ಬರೀಬಹುದಲ್ವಾ, ದೇರ್ ಫೋರ್
x2 ಈಸ್ ಈಕ್ವಲ್ ಟು x3. ಬಟ್ ಕ್ವಶನ್ನಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಜಸ್ಟ್ 3 ಡೆಸಿಮಲ್ಲಿಗೆ ರೆಡ್ಯೂಸ್ ಮಾಡಿ ಅಂತ ಹೇಳಿ, 3 ಡೆಸಿಮಲ್ ಪಾಯಿಂಟ್ಸನ್ನು ಬರೀರಿ ಅಂತ ಹೇಳಿ. ಸೊ ಹಿಯರ್ 3 ಡೆಸಿಮಲ್ ಮೀನ್ಸ್ 942, ಬಟ್ ದ ವ್ಯಾಲ್ಯೂ 4th ಡೆಸಿಮಲ್ ಇಸ್ 8. ಈ 8 ಅನ್ನೋದು ಮೋರ್ ದ್ಯಾನ್ 5 ಇದೆ. 3 ಡೆಸಿಮಲ್ಲಿಗೆ ರೆಡ್ಯೂಸ್ ಮಾಡಿದಾಗ ಈ 8ಗೆ ಅಂದರೆ ಈ ಪ್ರಿವಿಯಸ್ ಟರ್ಮಿಗೆ ಒಂದು ಆ್ಯಡ್ ಆಗುತ್ತೆ. ಸೊ ಏನಾಗುತ್ತೆ ನನಗೆ 2.943. ಸೊ 2.943 is the corrected to a third decimal places. Corrected to a third decimal places, which is corrected to a third decimal places. Therefore 2.943 is the root of the given equations ಅಂತ ಹೇಳಿ ನಾವು conclude ಮಾಡ್ತೀವಿ. So similarly we shall move on to next example. So next, find the real root of the equation, real root of the equation x raised to 4 minus x minus 10 is equal to 0 over 15, 2 by Newton Raphson method. By Newton Raphson method. ಓಕೆ, ಸೊ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ, ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ 2 ವ್ಯಾಲ್ಯೂ ಕೊಟ್ಟಿದ್ದಾನೆ. ಬಟ್ ಅಕಾರ್ಡಿಂಗ್ ಟು ಅವರ್ ಕಂಡೀಷನ್ಸ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ ನನಗೆ ಇರಬೇಕಾಗಿರೋದು ಒಂದೇ, x0. ಸೊ ಹಾಗಾದರೆ ನಾವು ಇಲ್ಲಿ ಯಾವ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೋಬಹುದು? ಸೊ ಇಟ್ಸ್ ನಾಟ್ ಅ 15. ಸೊ ಹಿಯರ್ ದಿಸ್ ಇಸ್ ಅ 1.5. ಓಕೆ, ಸೊ 2 ವ್ಯಾಲ್ಯೂ ಕೊಟ್ಟಿದ್ದಾನೆ. So let us write on the given f of x is equal to x raised to 4 minus x minus 10 is equal to 0. ಸೊ ಈಗ x0 is equal to 2 ವ್ಯಾಲ್ಯೂ ಇದೆ ನನಗೆ, ಅದರ ಒಂದು ಮೀನ್ ಬೇಕಲ್ವಾ ನಮಗೆ. ಸೊ ಹಾಗಾಗಿ ಏನು ಮಾಡೋಣ, 1.5 plus 2 divided by 2. So that is a 3.5 divided by 2. ಸೊ ಎಷ್ಟಾಗುತ್ತೆ ಇದನ್ನು ಡಿವೈಡ್ ಮಾಡಿದಾಗ ನಮಗೆ? ಸೊ 3.5 divided by 2 which is a 1.75. So x0 is equal to 1.75 ಸಿಕ್ತು. ಸೊ ನೆಕ್ಸ್ಟ್ ಸೇಮ್ ಪ್ರೀವಿಯಸ್ x0 ಸಿಕ್ತು ಅಂದರೆ ನಮಗೆ f of x0 ಆ್ಯಂಡ್ f dash of x0. ಸೊ ಈ ಗಿವನ್ನಲ್ಲಿ f of x ಅನ್ನು ಒಂದು ಇಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನಾವು f of x0 is equal to f of 1.75, which implies 1.75 whole raised to 4 minus 1.75 minus 10 is equal to 0. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಸೊ ವಿ ಗೆಟ್ ನಮಗೆ ಎಷ್ಟು ಸಿಗ್ತಾ ಇದೆ ಇಲ್ಲಿ ಮೈನಸ್. ಸೊ ಅವನು ಇಲ್ಲಿ ನಮಗೆ ಏನು ಕೊಟ್ಟಿಲ್ಲ, ಇಷ್ಟೇ ಡೆಸಿಮಲ್ ಪ್ಲೇಸಸ್ ಬೇಕು ಅಂತ ಹೇಳಿ ಕೊಟ್ಟಿಲ್ಲ ಕ್ವಶನಲ್ಲಿ ನಮಗೆ. ಜಸ್ಟ್ ದೇ ಆರ್ ಗಿವನ್ ಬೈ ದ ಮೆಥಡ್ ಆಫ್ ನ್ಯೂಟನ್ ರಾಫ್ಸನ್ ಅಲ್ವಾ. ಸೊ ಹಾಗಾಗಿ ಫೈನಲ್ ಆನ್ಸರ್ಸ್ ಎಷ್ಟು ಬರುತ್ತೆ ನಮಗೆ? ಸಿ 1.75 whole raised to 4 minus 1.75
minus 10. So finally we get ನಮಗೆ minus 2.37109338. ಇಟ್ ಮೀನ್ಸ್ ಲಾಸ್ಟ್ ನಮಗೆ 7 ಇದೆ. ಆ 5ನ ಈ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನಮಗೆ ಏನಾಗುತ್ತೆ, 7 ಇರೋದು 8 ಆಗುತ್ತೆ. ಸೊ ಈಗ ಇದು ಇಷ್ಟು ಸಿಕ್ತು ಅಲ್ವಾ ನಮಗೆ. ಇದರ ಒಂದು ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಏನು ಸಿಗುತ್ತೆ ನನಗೆ, ನಾವೊಂದು 4 ಡೆಸಿಮಲ್ ಪ್ಲೇಸು ಅಲ್ಲಿಗೂ ರೆಡ್ಯೂಸ್ ಮಾಡ್ಕೊಳ್ಳೋಣ ಇದನ್ನು. ಆಫ್ಟರ್ ರೆಡ್ಯೂಸಿಂಗ್ ನಿಯರೆಸ್ಟ್ ವ್ಯಾಲ್ಯೂ minus 2.371. ಇಲ್ಲಿ 0 ಇದೆ, ಇಲ್ಲಿ 9 ಇದೆ. 4 ಡೆಸಿಮಲ್ಲಿಗೆ ಅಂದರೆ ಇದೇನಾಗುತ್ತೆ, 0 ಇರೋದು 1 ಆಗುತ್ತೆ, ವಿಚ್ ಈಸ್ ದ ವ್ಯಾಲ್ಯೂ ಆಫ್ f of x0. ಸೊ ನಾವು f of x0 ಸಿಕ್ತು ನಮಗೆ. ನೆಕ್ಸ್ಟ್ ಏನು ಬೇಕು, f dash of x ಬೇಕು. ಸೊ f dash of x ಅಂದರೆ ಇಕ್ವೇಷನ್ 1ನ್ನು ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ 3x² minus 1. ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ 2. ಸೊ ನಾವು f dash of x0 ಏನು ಸಿಗುತ್ತೆ ನನಗೆ, ಹಾಗಾದರೆ ಇಲ್ಲಿ 3 into 1 point, not a square, it is a cube, 1.75 whole cube minus 1. So 3 into 1.75 whole cube minus 1. Okay. So we get sorry, it is not a here x raised to 4 ಇದೆ ಅಲ್ವಾ, ಇಲ್ಲಿ ಇದೇನಾಗುತ್ತೆ ನಮಗೆ 4 ಆಗುತ್ತೆ. 4x³ not a 3, it's a 4. So 4 into 1.75 whole cube minus 1 bracket close, so which implies 20.4375. 20.4375. So f dash of x0 is equal to 20.4375. So now the first approximated root ಬೇಕೀಗ. The first approximated root is x1 is equal to x0 minus f of x0 divided by f dash of x0. So x0 ಏನು ಸಿಕ್ಕಿದೆ, 1.75 minus f of x0 ಏನು ಸಿಕ್ತು ನಮಗೆ, minus 2. minus into minus plus ಆಯಿತು, 2.3711 divided by 20.4375. After calculating, so finally we get 1.866. okay. So ನಮಗೆ ಫಸ್ಟ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಏನು ಸಿಕ್ತು, x1 is equal to 1.866 ಸಿಕ್ತು ನಮಗೆ. ಸೊ ನಾವು ಏನೋ ಒಂದು ವ್ಯಾಲ್ಯೂ ಬಂದಿದೆ, ಬಟ್ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಆರ್ ನಿಯರೆಸ್ಟ್ ವ್ಯಾಲ್ಯೂ ಬಂತು ಅಂದರೆ ದಟ್ ಈಸ್ ದ ರೂಟ್ ಆಫ್ ಗಿವನ್ ಇಕ್ವೇಷನ್ಸ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ದ ರೂಟ್ ಆಫ್ ಗಿವನ್ ಇಕ್ವೇಷನ್ಸ್ ಅಂತಲೂ ಹೇಳ್ಬೋದು ನಾವು. ಸೊ ಹಾಗಾದರೆ ಈಗ x1 ಸಿಕ್ಕಿದೆ. ಸಿಮಿಲರ್ಲಿ x1ಗೂ ನಾವೇನು ಮಾಡಬೇಕಾಗತ್ತೆ, ಎಫ್ ಆಫ್ x1 ವ್ಯಾಲ್ಯೂ ದಟ್ ಈಸ್ 1.866 ಹೋಲ್ ಸ್ಕ್ವೇರ್ minus 1.866 minus 10. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ವಿ ಗೆಟ್ 0. not a square, it's a power of raised to 4, 0.2580 ಸಿಕ್ತು. ಓಕೆ. ಸೊ ಎಫ್ ಡ್ಯಾಶ್ ಆಫ್ x1 ಏನಾಗುತ್ತೆ, ಇದನ್ನು ಇಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ
ಸೊ 4 into 1.866 whole square minus 1. ಸೊ ಅಗೇನ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಮಗೆ ಏನು ಸಿಗ್ತಾ ಇದೆ ಇಲ್ಲಿ 24.5613 ಸಿಗುತ್ತೆ. ಸೊ ಅಗೇನ್ ಎಫ್ ಆಫ್ x1 ಸಿಕ್ತು, x1 ಇದೆ, ಎಫ್ ಡ್ಯಾಶ್ ಆಫ್ x1 ಇದೆ. ಸೊ ದ ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ರೂಟ್ ಏನಾಗುತ್ತೆ ಹಾಗಾದರೆ ಇಲ್ಲಿ? ದಿ ಸೆಕೆಂಡ್ approximated root is x2 is equal to x1 minus f of x1 divided by f dash of x1. But after substituting, the value of x1 is 1.866 minus f of x1 ಏನು ಸಿಕ್ತು ನಮಗೆ? 0.0028 ಸಿಕ್ಕಿದೆ ಅಲ್ವಾ ನಮಗೆ ಎಫ್ ಆಫ್ x1 ವ್ಯಾಲ್ಯೂ x1 ಎಸ್. ಸೊ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x1, ದಟ್ ಈಸ್ ದ 24.9893. ಸಾರಿ 24, 1 minute. So sorry, here f dash of x1 ನಮಗೆ ಏನು ಸಿಗ್ತಾ ಇದೆ ಕ್ಯಾಲ್ಕುಲೇಟ್ ಮಾಡಿದಾಗ 24.9893. ಸೊ ಈಗ ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1.866 ಸಿಗುತ್ತೆ. ಮೈನಸ್ ಎಫ್ ಆಫ್ x1 ಏನು ಸಿಕ್ಕಿದೆ ನಮಗೆ? 0.2580 divided by 24.9893 ಸಿಕ್ಕಿದೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಸೊ ಫೈನಲಿ ವಿ ಗೆಟ್ x2 is equal to 1.856 ನಮಗೆ. ಸೊ x2 ವ್ಯಾಲ್ಯೂ ಸಿಕ್ತು. ಬಟ್ x1 ಆ್ಯಂಡ್ x2 ವ್ಯಾಲ್ಯೂನ ಕಂಪೇರ್ ಮಾಡಿದಾಗ ಡಿಫ್ರೆನ್ಸ್ ಇದೆ ನಮಗೆ. ದೇರ್ ಇಸ್ ನೋ ನಿಯರೆಸ್ಟ್ ವ್ಯಾಲ್ಯೂ ಅಂತೂ ಇಲ್ಲ ನಮಗೆ. ಸೊ 2 ಡೆಸಿಮಲ್ಸಿಗೆ ರೆಡ್ಯೂಸ್ ಮಾಡಿದರೆ ದಟ್ ಈಸ್ ದರ್ ಈಕ್ವಲ್. ಬಟ್ 3 ಡೆಸಿಮಲ್ಸ್ ಅಂದಾಗ ನಮಗೆ ನಿಯರೆಸ್ಟ್ ವ್ಯಾಲ್ಯೂ ಇಲ್ಲ. ಸೊ ಹಾಗಾಗಿ ಅನದರ್ ಒನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಇಲ್ಲಿ. ಸೊ ಎಫ್ ಆಫ್ x2 is equal to 1.856 whole raised to 4 minus 1.856 minus 10. So after calculating we get 0.0028. So f dash of x2 ಅಂದಾಗ 4 into 1.856 whole cube minus 1. ಸೊ ಇದರ ವ್ಯಾಲ್ಯೂ ಎಷ್ಟು ಸಿಗ್ತಾ ಇದೆ? 24.5613 ಸಿಗ್ತಾ ಇದೆ ನಮಗೆ. ಸೊ ಹಾಗಾದರೆ ದಿ ಥರ್ಡ್ ಅಪ್ರಾಕ್ಸಿಮೇಟೆಡ್ ರೂಟ್ ಈಸ್ x3 is equal to x2 minus f of x2 divided by f dash of x2. ಸೊ ವ್ಯಾಲ್ಯೂಸನ್ನು ಬರೆದಾಗ 1.856 ಮೈನಸ್ ಎಫ್ ಆಫ್ x2 ಏನು ಸಿಕ್ಕಿದೆ? 0.0028 ಡಿವೈಡೆಡ್ ಬೈ 24.5613. So okay, after calculating 1.8558 ಸಿಗ್ತಾ ಇದೆ. ಸೊ ಈಗ ನಾವು ಎಲ್ಲ ಕಡೆ ಏನು ಮಾಡಿದ್ದೀವಿ? 3 ಡೆಸಿಮಲ್ಸಿಗೆ ರೆಡ್ಯೂಸ್ ಮಾಡಿದ್ದೀವಿ. ಈ 8 ಅನ್ನೋದು ಏನಾಗುತ್ತೆ? ಇವಾಗ 3 ಡೆಸಿಮಲಿಗೆ ರೆಡ್ಯೂಸ್ ಮಾಡಿದಾಗ ಪ್ರೀವಿಯಸ್ ಟರ್ಮಿಗೆ 1 ಆ್ಯಡ್ ಆಗುತ್ತೆ, 856.
6 ಆಯಿತು. ದಟ್ ಈಸ್ ದ ವ್ಯಾಲ್ಯೂ ಆಫ್ x3. ಸೊ ನಾವು ಕಂಪೇರ್ ದ ವ್ಯಾಲ್ಯೂ ಆಫ್ x3 ಆ್ಯಂಡ್ x2 ಬೋತ್ ಆರ್ ಈಕ್ವಲ್ ಅಲ್ವಾ. ಸೊ ಎರಡೂ ಈಕ್ವಲ್ ಆಗಿದೆ ನನಗೆ. x3 ಈಸ್ ಈಕ್ವಲ್ ಟು x2 ಈಸ್ ಈಕ್ವಲ್ ಟು 1.856. ಸೊ ಬರಿಬೋದಲ್ವಾ, ಕರೆಕ್ಟೆಡ್ ಟು ಥರ್ಡ್ ಡೆಸಿಮಲ್ place. So therefore 1.856 is the root of the given equation. Okay, so we shall move on to next example. So next example, so important example. So find the cube root of 24 correct to 3 decimal places. 3 decimal places by Newton Raphson method. Newton Raphson method. ಸೊ ಕ್ವಶನ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಫೈಂಡ್ ದ ಕ್ಯೂಬ್ ರೂಟ್ ಅಂತ ಹೇಳಿ ಕೊಟ್ಟಿದ್ದಾನೆ. ದೆರ್ ಇಸ್ ನೋ ಗಿವನ್ ಎನಿ ಫಂಕ್ಷನ್ಸ್ ಆ್ಯಂಡ್ ದೆರ್ ಇಸ್ ನೋ ಗಿವನ್ ಎನಿ ನಿಯರೆಸ್ಟ್ ವ್ಯಾಲ್ಯೂಸ್. ಯಾವುದೇ ನಿಯರೆಸ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ ಆ್ಯಂಡ್ ಯಾವುದೇ ಫಂಕ್ಷನ್ಸ್ ಕೊಟ್ಟಿಲ್ಲ ನಮಗೆ. ಸೊ ಜಸ್ಟ್ ದೇ ಹ್ಯಾವ್ ಗಿವನ್ ಕ್ಯೂಬ್ ರೂಟ್ ಆಫ್ 24 ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಸೊಲ್ಯೂಷನ್, ಕ್ಯೂಬ್ ರೂಟ್ of 24 is nothing but positive root of the equation. Positive root of the equation ಅಲ್ವಾ. ನಮಗೆ ಏನಾಗಿರಬೇಕು, ಕ್ಯೂಬ್ ರೂಟ್ ಆಗಲಿ ಸ್ಕ್ವೇರ್ ರೂಟ್ ಆಗಲಿ ಏನೇ ಆಗಲಿ ಪಾಸಿಟಿವ್ ರೂಟ್ ಇರಬೇಕು ನಮಗೆ. ಸೊ ಹಾಗಾದರೆ ನಾನು ಬರಿಬೋದು ಎಕ್ಸ್ ಕ್ಯೂಬ್ ಮೈನಸ್ 24 ಈಸ್ ಈಕ್ವಲ್ ಟು 0. ಸೊ ದಟ್ ಈಸ್ ಒಂದು ಫಂಕ್ಷನಲ್ಲಿ ರಿಪ್ರೆಸೆಂಟ್ ಮಾಡೋದಾದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 24. ಕಾಲ್ ಇಟ್ ಆಸ್ ಈಕ್ವೇಷನ್ 1. ಏನೋ ಒಂದು ವ್ಯಾಲ್ಯೂ ಸಿಕ್ತು, ಬಟ್ ಐ ವಾಂಟ್ ಒನ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್. ನನಗೆ ಒಂದು ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ ಬೇಕು. ಸೊ ಹಾಗಾಗಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಕ್ವೇಷನ್ 1ಗೆ ಎಫ್ ಆಫ್ 1 ಇಸ್ ಈಕ್ವಲ್ ಟು 1 ಮೈನಸ್ 24 ಮೈನಸ್ 23 ವಿಚ್ ಇಸ್ ಅ ಲೆಸ್ ದ್ಯಾನ್ 0. ಎಕ್ಸ್ ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಆಫ್ 2 ಇಸ್ ಈಕ್ವಲ್ ಟು 2 ಕ್ಯೂಬ್ ದಟ್ ಈಸ್ ಅ 8 ಮೈನಸ್ 24 ಮೈನಸ್ 16 ಲೆಸ್ ದ್ಯಾನ್ 0. ಓಕೆ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಕನ್ಸಿಡರ್ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಆದಾಗ ಎಫ್ ಆಫ್ 3 ಇಸ್ ಈಕ್ವಲ್ ಟು 3 ಕ್ಯೂಬ್ ಇಸ್ 27 ಮೈನಸ್ 24 ದಟ್ ಈಸ್ ಅ 3 ಗ್ರೇಟರ್ ದ್ಯಾನ್ 0. ಸೊ ನಮ್ಮ ಪ್ರೀವಿಯಸ್ ಕಂಡೀಷನ್ಸ್ಗಳಿಗೆ ಹೋಗಿ ಅಲ್ಲಿ ಏನಿತ್ತು, ಎಫ್ ಆಫ್ ಎಕ್ಸ್ ನಾಟ್ ಆ್ಯಂಡ್ ಎಫ್ ಆಫ್ ಎಕ್ಸ್ 1 ಆಲ್ವೇಸ್ ಲೆಸ್ ದ್ಯಾನ್ 0. ಅಂದರೆ ಒಂದು ಅಪೋಸಿಟ್ ಸೈನ್ ಪಾಸಿಟಿವ್ ವ್ಯಾಲ್ಯೂ ಆ್ಯಂಡ್ ಅನದರ್ ಒನ್ ಇಸ್ ಅ ನೆಗೆಟಿವ್ ವ್ಯಾಲ್ಯೂ. ಸೊ ಹಾಗಾಗಿ ನಾವೇನು ಮಾಡೋಣ, ಎರಡು ಕಂಡೀಷನ್ಸನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಐ ಆಮ್ ಕನ್ಸಿಡರಿಂಗ್ 2 ಆ್ಯಂಡ್ 3. ಸೊ ಲೆಟ್ therefore cube root lies between 2 and 3. ಸೊ 2 and 3 ಆಯಿತು, ಬಟ್ ನನಗೆ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಒಂದೇ ಬೇಕು. ಸೊ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 2 ಪ್ಲಸ್ 3 ಡಿವೈಡೆಡ್ ಬೈ 2 5/2 ದಟ್ ಈಸ್ ಅ 2.5. ಎಕ್ಸ್ ನಾಟ್ ಏನು ಸಿಕ್ತು ನಮಗೆ, 2.5 ಸಿಕ್ತು. ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ ನನಗೆ, ಎಕ್ಸ್ ಕ್ಯೂಬ್ ಮೈನಸ್ 24. ಅದೇ ರೀತಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು ನನಗೆ, 3x² ಇಷ್ಟೇ. ಸೊ ದಿಸ್ ಈಸ್ ದ ಕಂಡೀಷನ್. ಸೊ ನೆಕ್ಸ್ಟ್
ಅಪ್ರಾಕ್ಸಿಮೇಟೆಡ್ ರೂಟ್ ಬೇಕು ನನಗೆ, ಬಟ್ ಅಪ್ರಾಕ್ಸಿಮೇಟೆಡ್ ರೂಟ್ ಮಾಡೋದಕ್ಕೆ ಈಗ ಒಂದು ಫಂಕ್ಷನ್ ಸಿಕ್ಕಿದೆ, ಎಕ್ಸ್ ನಾಟ್ ವ್ಯಾಲ್ಯೂನು ಸಿಕ್ಕಿದೆ. ಸೊ ಬಟ್ ಅನದರ್ ಮೆಥಡ್ nth ಡೆರಿವೇಟಿವ್ನ ಯೂಸ್ ಮಾಡಿಕೊಂಡು ಆರ್ nth ಫಾರ್ಮುಲಾ ಏನಿದೆ ಅದನ್ನು ಅಪ್ಲೈ ಮಾಡಿಕೊಂಡು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಬೈ ನ್ಯೂಟನ್ ರಾಫ್ಸನ್ ಮೆಥಡ್ ಎಕ್ಸ್ ಎನ್ ಪ್ಲಸ್ 1 is equal to xn plus 1 is equal to xn minus xn cube minus 24 xn cube minus 24 divided by 3 into xn square. ಓಕೆ, ಸೊ ನಾನು ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಫಾರ್ಮುಲಕ್ಕೆ ನಾನು ಏನು ಮಾಡಿದ್ದೀನಿ, ನಮ್ಮ ಕಂಡೀಷನ್ಸ್ ಏನಿದೆ ಆ ಕಂಡೀಷನನ್ನು ಅಪ್ಲೈ ಮಾಡಿದ್ದೀನಿ. ಮೈನಸ್ ಹಿಯರ್ ಎಕ್ಸ್ ಎನ್ ಪ್ಲಸ್ 1 is equal to xn minus xn cube minus 24 divided by 3xn whole square. ಸೊ ಈಗ ಇದನ್ನು ಈ ಇಕ್ವೇಷನನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಎನ್ ಪ್ಲಸ್ 1 is equal to ಎಲ್ ಸಿ ಎಮ್ ತಗೊಳ್ಳಿ. ಸೊ 3xn ಹೋಲ್ ಕ್ಯೂಬ್ ಆಗುತ್ತೆ, ಮೈನಸ್ xn ಕ್ಯೂಬ್ ಮೈನಸ್ ಇಂಟು ಮೈನಸ್ ಪ್ಲಸ್ 24 divided by 3xn square. So 3xn cube minus xn cube is nothing but 2xn cube plus 24 divided by 3xn square. ಸೊ ಈಗ ಸಾಲ್ವ್ ಮಾಡಬೇಕು. ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆರ್ ದ ಫಸ್ಟ್ ಅಪ್ರಾಕ್ಸಿಮೇಟೆಡ್ ರೂಟ್ ಬೇಕು ನಮಗೆ. ವೆನ್ n is equal to 0, then n is equal to 0 ಆದರೆ ಇಲ್ಲಿ ಏನು ಉಳಿಯುತ್ತೆ, x1 ಉಳಿಯುತ್ತೆ ನಮಗೆ. 3 ಇಂಟು ಇಕ್ವೇಷನ್ ಏನಾಗುತ್ತೆ ನನಗೆ, ನಾಟ್ ಅ 3 ಹಿಯರ್, ದಿಸ್ ಇಸ್ ದ ಇಕ್ವೇಷನ್, 2 ಇಂಟು x ನಾಟ್ ಕ್ಯೂಬ್ ಪ್ಲಸ್ 24 ಡಿವೈಡೆಡ್ ಬೈ 3 x ನಾಟ್ ಸ್ಕ್ವೇರ್. ಸೊ ಆಲ್ರೆಡಿ ವಿ ನೋ ದ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು ಎಕ್ಸ್ ನಾಟ್ ವ್ಯಾಲ್ಯೂ ಏನಿದೆ 2.5 ಇದೆ. ಸೊ ದಟ್ ಈಸ್ ಅ 2.5 ಹೋಲ್ ಕ್ಯೂಬ್ ಪ್ಲಸ್ 24 divided by 3 into 2.5 whole square. So x1 is equal to, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ x1 ವ್ಯಾಲ್ಯೂ ಏನು ಸಿಗ್ತಾ ಇದೆ, 2.9627. ದಿಸ್ ಈಸ್ ದ ವ್ಯಾಲ್ಯೂ ಆಫ್ x1. ಸೊ ನೆಕ್ಸ್ಟ್ ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ಬೇಕು ನಮಗೆ. ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ಗೆ ಸೊ ನಾವು ವೆನ್ n is equal to 1, n is equal to 1 ಮಾಡಿದಾಗ ಅಲ್ಲೇನಾಗುತ್ತೆ ನನಗೆ, ಸೆಕೆಂಡು ಎಕ್ಸ್ ಎನ್ ಪ್ಲಸ್ 1 ಇದೆ, ದಟ್ ಈಸ್ x2. 2xn ಇದೆ ಅಲ್ವಾ, 2xn ಕ್ಯೂಬ್ ಇದೆ, ಅವಾಗ ಏನಾಗುತ್ತೆ ಅಲ್ಲಿ 2x1 ಹೋಲ್ ಕ್ಯೂಬ್ ಪ್ಲಸ್ 24 ಡಿವೈಡೆಡ್ ಬೈ 3xn ಸ್ಕ್ವೇರ್, ದಟ್ ಈಸ್ x1 ಹೋಲ್ ಸ್ಕ್ವೇರ್. ಯಾಕೆ n is equal to 1 ತಗೊಂಡಿದ್ದೀವಿ. ಸೊ ನಾವು ದ ವ್ಯಾಲ್ಯೂ ಈಸ್ 2 ಇಂಟು x1 ವ್ಯಾಲ್ಯೂ 2.9627 whole cube plus 24 divided by 3 into 2.9627 whole square. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಫೈನಲಿ ವಿ ಗೆಟ್ x2 is equal to 2.8865. So next, when n is equal to 2,
ಸೊ n is equal to 2 ಕೊಟ್ಟಾಗ ಏನಾಗುತ್ತೆ, ಥರ್ಡ್ ಅಪ್ರಾಕ್ಸಿಮೇಟೆಡ್ ರೂಟ್ ಸಿಗುತ್ತೆ. x3 is equal to 2 into x2 whole cube plus 24 divided by 3x2 whole square. So values substitute 2 into 2.8865 whole cube plus 24 divided by 3 into 2.8865 whole square. So x3 ಏನು ಸಿಗ್ತಾ ಇದೆ ನಮಗೆ ಕ್ಯಾಲ್ಕುಲೇಟ್ ಆದಮೇಲೆ 2.8845. ಸೊ x3 ಸಿಕ್ತು. ಬಟ್ ಕಂಪೇರ್ ಟು ಬೋತ್ x2 ಆ್ಯಂಡ್ x3 ವಿ ಹ್ಯಾವ್ ಲಾಂಗ್ ಡಿಫ್ರೆನ್ಸ್. ಯಾವುದೂ ನಿಯರೆಸ್ಟ್ ವ್ಯಾಲ್ಯೂಸ್ ಇಲ್ಲ ನಮಗೆ ಇಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ರೂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ n is equal to ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ, 3ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಅವಾಗ ಏನಾಗುತ್ತೆ, ಫೋರ್ತ್ ಅಪ್ರಾಕ್ಸಿಮೇಟೆಡ್ ರೂಟ್ ಆಗುತ್ತೆ ನನಗೆ. x4 is equal to 2x3 whole cube plus 24 divided by 3x3 whole square. So 2 into 2.8845 whole cube plus 24 divided by 3 into 2.8845 whole square. So after calculating we get 2.8845. Same answer ಬರ್ತಾ ಇದೆ, x4. So here we have x3 is equal to x4, which implies 2.8845 corrected to fourth decimal places. Therefore 2.8845 is the root of cube root of 24. Okay, this is the solution of given equation. Thank you.